ದಕ್ಷಿಣ ಭಾರತದ ತಿಂಡಿಗಳಲ್ಲಿ ಇಡ್ಲಿ ದೋಸೆಗೆ ಪ್ರಮುಖವಾಗಿರುವಂತಹ ಸ್ಥಾನ. ಸಾಮಾನ್ಯವಾಗಿ ನಾವು ಹಲವಾರು ರೀತಿಯ ಇಡ್ಲಿಗಳನ್ನು ದೋಸೆಗಳನ್ನು ಮಾಡ್ತೀವಿ. ರವಾ ಇಡ್ಲಿ ಸಹ ಅದರಲ್ಲಿ ಒಂದು. ಸಾಮಾನ್ಯವಾಗಿ ನಾವು ರವಾ ಇಡ್ಲಿಗೆ ಮೊಸರನ್ನು ಹಾಕ್ತೀವಿ. ಉದ್ದಿನ ಇಡ್ಲಿಗಾದರೆ ಉದ್ದಿನ ಬೇಳೆಯನ್ನು ಹಾಕ್ತೀವಿ. ಇವತ್ತು ನಾನು ಸಾಫ್ಟ್ ಆಗಿರುವಂತಹ ಇಡ್ಲಿಯನ್ನು ಉದ್ದಿನ ಬೇಳೆಯನ್ನೂ ಹಾಕದೆ ಮೊಸರನ್ನೂ ಹಾಕದೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸಂತೃಪ್ತಿ ಕಿಚನ್. ಹತ್ತಿಯಷ್ಟೇ ಮೃದುವಾದ ಗೂಡಾಗಿ ಬಂದಿರುವಂತಹ ಈ ಇಡ್ಲಿಯನ್ನು ಮಾಡೋದು ಹೇಗೆ ಅಂತ ನೋಡೋಣ. ನಾನು ಇದಕ್ಕೆ 1 ಕಪ್ಪಿನಷ್ಟು ದಪ್ಪ ಅವಲಕ್ಕಿ ಅಥವಾ ಗಟ್ಟಿ ಅವಲಕ್ಕಿಯನ್ನು ತಗೊಂಡಿದ್ದೀನಿ. 1 ಕಪ್ಪಿನಷ್ಟು ಅವಲಕ್ಕಿಯನ್ನು ಒಂದು ಪಾತ್ರೆಗೆ ಹಾಕಿ ಅದನ್ನು ಚೆನ್ನಾಗಿ 2 ಸಲ ತೊಳೆದು ಸ್ವಲ್ಪ ನೀರಿನ ಪ್ರಮಾಣವನ್ನು ಇಟ್ಟು ಅದನ್ನು ನೆನೆಯೋದಕ್ಕೆ ಬಿಡ್ತೀನಿ. ನೋಡಿ, ಇಷ್ಟು ನೀರಿದ್ರೆ ಸಾಕು. ಇದೊಂದು 20 ನಿಮಿಷ ನೆನೀಲಿ. ಚೆನ್ನಾಗಿ ನೆನೀಬೇಕು ಅವಲಕ್ಕಿ. 1 ಕಪ್ ಅವಲಕ್ಕಿ ತೊಗೊಂಡಿದ್ರೆ ಅದಕ್ಕೆ 2ರಷ್ಟು ರವೆಯನ್ನು ತೊಗೋಬೇಕಾಗತ್ತೆ. ನಾನಿಲ್ಲಿ ಉಪ್ಪಿಟ್ಟು ರವೆಯನ್ನು ತೊಗೊಂಡಿದ್ದೀನಿ. ನೀವು ಚಿರೋಟಿ ರವೆ ಬೇಕಿದ್ರೂ ತೊಗೊಳ್ಬೋದು, ಆದರೆ ಬನ್ಸಿ ರವೆ ಬೇಡ. ಉಪ್ಪಿಟ್ಟು ರವೆ ಅಥವಾ ಚಿರೋಟಿ ರವೆ. ಮೊದಲಿಗೆ ತೊಗೊಂಡಿರೋಂತಹ ರವೆಯನ್ನು ಒಂದು ಬಾಣಲೆಗೆ ಹಾಕಿ ಇದನ್ನು ಸ್ವಲ್ಪ ಹುರ್ಕೋತಾ ಇದ್ದೀನಿ. ಹುರಿಯೋದು ಅಂತಂದರೆ ನಾವು ಉಪ್ಪಿಟ್ಟಿಗೆಲ್ಲ ಹುರಿತೀವಲ್ಲ ಅಷ್ಟೆಲ್ಲ ಹುರಿಯೋದು ಬೇಡ. ಜಸ್ಟ್ ಇದು ಬೆಚ್ಚಗಾಗಬೇಕು. ನಮಗೆ ಮುಷ್ಟಿಯಲ್ಲಿ ಹಿಡಿದ್ರೆ ಹಿಡಿಯೋಕ್ಕಾಗಬಾರ್ದು, ಅಷ್ಟು ಕೈಗೆ ಬಿಸಿ ತಾಗುವಷ್ಟು ಬೆಚ್ಚಗಾದರೆ ಸಾಕು. ನೋಡಿ, ಇಷ್ಟು ಹುರ್ಕೊಂಡಿದ್ದೀನಿ ನಾನೀಗ. ಇದನ್ನು ಫ್ಲೇಮ್ ಆಫ್ ಮಾಡಿ ಆರೋದಕ್ಕೆ ಬಿಟ್ಬಿಡೋಣ. ಈ ಕಡೆ ಅವಲಕ್ಕಿ ಸಹ ತುಂಬ ಚೆನ್ನಾಗಿ ನೆಂದಿದೆ. ಈ ರೀತಿ ಮೆತ್ತಗೆ ನೆನಿಬೇಕು. ಕೈಯಿನಲ್ಲಿ ಒಂಚೂರು ಹಿಸ್ಕಿ ನೋಡಿ ಚೆನ್ನಾಗಿ ಮೆತ್ತಗೆ ನೆಂದಿದೆ ಅನ್ನುವಾಗ ನೆಂದಿರುವಂತಹ ಅವಲಕ್ಕಿಯನ್ನು ನಾನು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ನುಣ್ಣಗೆ ಹರ್ಕೊಂಡು ಬರ್ತೀನಿ. ಪೂರ್ತಿಯಾಗಿ ಪೇಸ್ಟ್ ಥರ ಆಗಬೇಕು. ನೋಡಿ, ಇಲ್ಲಿ ನಾನು ಈಗ ನುಣ್ಣಗೆ ಹರ್ಕೊಂಡಿದ್ದೀನಿ. ಈ ಅರ್ದಿರೋಂತಹ ಹಿಟ್ಟನ್ನು ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿ ನಂತರ ನಾನು ಹುರಿದಿರೋಂತಹ ರವೆಯನ್ನು ಸಹ ಇದಕ್ಕೆ ಸೇರಿಸ್ತಾ ಇದ್ದೀನಿ. ರವೆ ತಣ್ಣಗಾಗಿರಲಿ, ಬಿಸಿ ರವೆ ಹಾಕಬೇಡಿ. ತಣ್ಣಗಾದ ಮೇಲೆ ರವೆಯನ್ನು ಸೇರಿಸಿ ಅವಲಕ್ಕಿಯ ಮಿಶ್ರಣದೊಂದಿಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಚೂರೇ ನೀರನ್ನು ಹಾಕ್ಕೊಂಡು ಇಡ್ಲಿ ಹಿಟ್ಟಿನ ಹದಕ್ಕೆ ತಂದ್ಕೊಳ್ಳಿ. ಒಂದೇ ಸಲ ತುಂಬ ನೀರನ್ನು ಹಾಕಿ ಬ್ಯಾಟರ್ನ ತೆಳು ಮಾಡ್ಕೊಳ್ಳೋದು ಬೇಡ. ಮತ್ತು ಇದು ರವೆ ಆಗಿರೋದ್ರಿಂದ ಸ್ವಲ್ಪ ನೀರನ್ನು ಹೀರ್ಕೊಳ್ಳುತ್ತೆ. ಸ್ವಲ್ಪ ಹೊತ್ತು ಆದಮೇಲೆ ಗಡಿಬಿಡಿಗೆ ಬೇಗ ಆಗುವಂತಹ ರೆಸಿಪಿ, ಒಂದು ಇನ್ಸ್ಟೆಂಟ್ ಆಗಿರುವಂತಹ ಇಡ್ಲಿ ರೆಸಿಪಿ ಇದು. ಇದಕ್ಕೆ ಮೊಸರು ಹಾಕಿಲ್ಲ ಅಥವಾ ಉದ್ದಿನಬೇಳೆ ಹಾಕಿಲ್ಲ ಅಂತಂದರೆ ಯಾರೂ ನಂಬೋದೇ ಇಲ್ಲ. ಅಷ್ಟು ಸಾಫ್ಟಾಗಿ ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ, ಈ ರೀತಿ ಇಡ್ಲಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಂಡಿದ್ದೀನಿ. ಈಗ ಇದನ್ನು ನೀವು ಪ್ಲೇನ್ ಆಗಿ ಸಹ ಮಾಡ್ಕೊಳ್ಬೋದು. ಇಷ್ಟ ಆಗಲಿ ಹೋದರೆ ನಾನಿವಾಗ ಮಾಡ್ತಾ ಇರೋ ಥರ ಇದಕ್ಕೊಂದು ಒಗ್ಗರಣೆಯನ್ನು ಹಾಕ್ಕೊಳ್ಳೋಣ. 1 ಚಮಚದಷ್ಟು ಎಣ್ಣೆ, ಸಾಸಿವೆ ಮತ್ತು ಉದ್ದಿನಬೇಳೆ ಕಡಲೆಬೇಳೆಯನ್ನು ಹಾಕ್ತಾಯಿದ್ದೀನಿ. 1 ಚಿಟಿಕೆಯಷ್ಟು ಇಂಗನ್ನು, ಒಳ್ಳೆ ಪರಿಮಳ ಇರುವಂತಹ ಇಂಗನ್ನು ಹಾಕಿ 2 ಹೆಚ್ಚಿರುವಂತಹ ಹಸಿ ಮೆಣಸಿನಕಾಯಿನ ಹಾಕಿಬಿಟ್ಟು ಒಗ್ಗರಣೆಯನ್ನು ಬೇಯಿಸ್ಕೊತಾ ಇದ್ದೀನಿ. ಒಗ್ಗರಣೆ ಚೆನ್ನಾಗಿ ಬೆಂದ ಮೇಲೆ ನಾವು ಮಾಡಿಟ್ಕೊಂಡಿರುವಂತಹ ಇಡ್ಲಿ ಹಿಟ್ಟಿಗೆ ಹಾಕ್ಕೊಳ್ಳೋಣ. ಆಗಲೇ ಹೇಳಿದಾಗೆ ನಿಮ್ಗೆ ಇದೆಲ್ಲ ಇಷ್ಟ ಆಗಲ್ಲ ಅಂದರೆ ನೀವು ಪ್ಲೇನಾಗಿ ಸಹ ಮಾಡ್ಕೊಳ್ಬೋದು. ನಾನಿಲ್ಲಿ 1 ತುರಿದಿರುವಂತಹ ಕ್ಯಾರೆಟನ್ನು ಸಹ ಇದಕ್ಕೆ ಹಾಕ್ತಾ ಇದ್ದೀನಿ. ಚೆನ್ನಾಗಿರುತ್ತೆ. ತರಕಾರಿಗಳನ್ನೆಲ್ಲ ಹಾಕಿದ್ರೆ ಆರೋಗ್ಯಕ್ಕೂ ಒಳ್ಳೆಯದೇನೆ. ಸೊ ಹಾಗಾಗಿ ನಿಮ್ಮ ಇಷ್ಟದ ತರಕಾರಿಗಳನ್ನು ಬೇಕಿದ್ರೆ ಸೇರಿಸ್ಕೊಳ್ಬೋದು. ನಂತರ ತುರಿದಿರುವಂತಹ ಶುಂಠಿಯನ್ನು ಹಾಕ್ತಾ ಇದ್ದೀನಿ. ಸಣ್ಣದಾಗಿ ಕಟ್ ಮಾಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೀನಿ. ಇದಿಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಇದು ಇನ್ಸ್ಟೆಂಟಾಗಿ ಮಾಡಿರೋಂತಹ ಇಡ್ಲಿ ಆಗಿರೋದ್ರಿಂದ ನಿಮಗೆ ತಕ್ಷಣಕ್ಕೆ ಮಾಡ್ಕೋಬೇಕು ಅಂತಂದರೆ ಇಲ್ಲಿ ನೀವು ಅಡುಗೆ ಸೋಡವನ್ನಾಗಲಿ ಅಥವಾ ಈನೋವನ್ನಾಗಲಿ ಮಿಕ್ಸ್ ಮಾಡಬೇಕಾಗತ್ತೆ. ನಮಗೆ ಅದು ಇಷ್ಟ ಆಗಲ್ಲ ಅಂತಂದರೆ ನೀವು ಇದನ್ನು ಒಂದು 5 ರಿಂದ 6 ಗಂಟೆಗಳ ಕಾಲ ಫರ್ಮೇಟ್ ಆಗೋದಕ್ಕೆ ಬಿಡಬೇಕಾಗತ್ತೆ. ನಾನು ನೋಡಿ ಸ್ವಲ್ಪ ಗಟ್ಟಿಯಾಗಿದೆ. ಸೊ ನಾನು ಮತ್ತೆ ಒಂಚೂರು ನೀರನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀರನ್ನು ಚೂರೇ ಸೇರಿಸ್ಕೊಂಡು ಇಡ್ಲಿ ಹಿಟ್ಟಿನ ಹದ, ನೀವು ಮಾಮೂಲಿ ಇಡ್ಲಿ ಹಿಟ್ಟಿನ ಹದಕ್ಕೆ ತಂದರೆ ಆಯಿತು. ತಕ್ಷಣವಾಗಿ ನಾನು ಮಾಡ್ತಾ ಇರೋದ್ರಿಂದ ಇದಕ್ಕೆ ಒಂದು 1/2 ಚಮಚದಷ್ಟು ಈನೋ ಪುಡಿಯನ್ನು ನಾನು ಸೇರಿಸ್ತಾ ಇದ್ದೀನಿ. ಇದ್ರ ಬದಲಾಗಿ ನೀವು ಮನೆಯಲ್ಲಿ ಅಡುಗೆ ಸೋಡಾ ಇದ್ದರೆ ಅಡುಗೆ ಸೋಡಾ ಸೇರಿಸ್ಬೋದು. ಸೋಡಾ ಹಾಕಿ ತುಂಬ ಮಿಕ್ಸ್ ಮಾಡೋದು ಬೇಡ. ಜೋರಾಗಿ ಚೂರೇ ಮಿಕ್ಸ್ ಮಾಡಿ ಇದನ್ನು ಒಂದು 5 ನಿಮಿಷ ಸೆಟ್ ಆಗೋದಕ್ಕೆ ಬಿಡಿ. ನೋಡಿ, 5 ನಿಮಿಷ ಆಗಿದೆ. ಇವಾಗ ಚೆನ್ನಾಗಿ ರವೆ ಎಲ್ಲ ಅರಳ್ಕೊಂಡು ನೆಂದಿದೆ. ಇವಾಗ ಇಡ್ಲಿ ಮಾಡ್ಕೊಳ್ಳೋಣ ಬನ್ನಿ. ಇಡ್ಲಿ ತಟ್ಟೆಗಳಿಗೆ ಎಣ್ಣೆಯನ್ನು ಸವರಿ ಇಟ್ಕೊಂಡಿದ್ದೀನಿ. ಎಣ್ಣೆ ಸವರಿರೋಂತಹ ಇಡ್ಲಿ ತಟ್ಟೆಗೆ ಇದನ್ನು ಹಾಕ್ಕೊಂಡ್ರೆ ಆಯಿತು. 3/4 ಭಾಗ ಹಾಕ್ಕೊಳ್ಳಿ. ಇದು ಚೆನ್ನಾಗಿ ಉಬ್ಬಿ ಬರುತ್ತೆ. ತುಂಬ ಹಾಕೋದು ಬೇಡ. ಬೆಳಗಿನ ಗಡಿಬಿಡಿಗಂತೂ ಬೇಗ ಆಗುತ್ತೆ. ಈ ಕೆಲಸಕ್ಕೆ ಹೋಗೋರು, ಟೈಮ್ ಇಲ್ಲ ಅನ್ನೋರಿಗೆ ಖಂಡಿತ ಹೇಳಿ ಮಾಡಿಸಿದಂತಹ ರೆಸಿಪಿ ಇದು. ಇಡ್ಲಿ ತಿನ್ನಬೇಕು ಅಂದ ತಕ್ಷಣ ಮಾಡ್ಕೊಂಡು ಬಿಡ್ಬೋದು. ಇದನ್ನು ನಾನು ಸ್ಟೀಮ್ ಕುಕ್ ಮಾಡ್ತಾ ಇದ್ದೀನಿ. ಮಾಮೂಲಿ ನೀವು ಇಡ್ಲಿಗಳನ್ನೆಲ್ಲ ಎಷ್ಟು ಹೊತ್ತು ಬೇಯಿಸ್ತೀರೋ ಅಷ್ಟೇ ಹೊತ್ತು ಬೇಯಿಸ್ಕೊಂಡ್ರೆ ಆಯಿತು. ಒಂದು 20 ನಿಮಿಷ ನಾನು ಇದನ್ನು ಬೇಯಿಸ್ಕೊಂಡಿದ್ದೀನಿ ಫ್ರೆಂಡ್ಸ್. ನೋಡಿ, ಚೆನ್ನಾಗಿ ಬೆಂದಿದೆ. ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂತ ನಿಮಗೆ ನೋಡಿದ್ರೆ ಗೊತ್ತಾಗ್ತದೆ ಅನ್ಕೋತೀನಿ. 1 ಸ್ಪೂನನ್ನು ಹಾಕಿ ನೋಡಿ. ಸ್ಪೂನ್ ಗಂಟ್ಲಿಲ್ಲ ಅಂದರೆ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ಬಿಸಿ ಇರುವಾಗ ತೆಗೆಯೋದಕ್ಕೆ ಹೋಗಬೇಡಿ. ಸ್ವಲ್ಪ ತಣ್ಣಗಾದ ಮೇಲೆ ಇದನ್ನು ತೆಗೆದುಕೊಳ್ಳೋಣ.
ನೋಡಿ ಇವಾಗ ತಣ್ಣಗಾಗಿದೆ. ಒಂದನ್ನು ತೆಗೆದು ತೋರಿಸ್ತಾ ಇದ್ದೀನಿ. ಇಡ್ಲಿ ತಟ್ಟೆಗಳಿಗೂ ಸಹ ಒಂದು ಚೂರು ಕಚ್ಕೊಳ್ದೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದನ್ನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಒಳಗಡೆ ಸಹ ತುಂಬ ಸಾಫ್ಟಾಗಿ ಎಷ್ಟು ಗೂಡಾಗಿ ಬಂದಿದೆ ಅಂತ. ತುಂಬಾ ರುಚಿಯಾಗಿರುತ್ತೆ, ತುಂಬ ಸಾಫ್ಟಾಗಿ ಇರುತ್ತೆ. ನಿಮ್ಮ ಇಷ್ಟದ ಚಟ್ನಿ ಅಥವಾ ಸಾಂಬಾರ್ ಜೊತೆ ನೀವು ಇದನ್ನು ಬಡಿಸ್ಬೋದು. ನೋಡಿ ಎಲ್ಲ ಇಡ್ಲಿಗಳನ್ನು ನಾನು ಈ ರೀತಿ ತೆಗಿತಾ ಇದ್ದೀನಿ. ಈ ಇಡ್ಲಿಗೆ ನಾನು ಒಂದು ರುಚಿಯಾಗಿರುವಂತಹ ತೊವೆಯನ್ನು ಮಾಡಿದ್ದೀನಿ. ನಮ್ಮ ಮನೇಲಿ ಅದು ತುಂಬಾ ಇಷ್ಟ. ಈ ತೊವೆ ರೆಸಿಪಿಯನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತೀನಿ. ನೋಡಿ ಬಿಸಿ ಬಿಸಿಯಾಗಿರುವಂತಹ ಇಡ್ಲಿ ತಯಾರಾಗಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಮತ್ತೊಂದು ರುಚಿಯಾದ ಅಡಿಗೆಯೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.